ಬಂಧುಗಳೇ ನಮಸ್ತೆ. ವೆಲ್ಕಮ್ ಟು ಒನ್ ಸ್ಟಾಪ್ ಒನ್ ಸೊಲ್ಯೂಷನ್ ಚಾನೆಲ್. ಹಿಂದಿನ ಸಂಚಿಕೆಯಲ್ಲಿ ನಾವು ಇಲಾಖೆಗಳಲ್ಲಿ ಯಾವ್ಯಾವ ತರಹದ ಕೆಲಸಗಳು ದೊರೆಯುತ್ತವೆ ಹಾಗೂ ಅವುಗಳನ್ನು ಪಡೆದುಕೊಳ್ಳುವ ವಿಧಾನ ಯಾವ ಥರ ಇರುತ್ತೆ ಅಂತ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಹಾಗಾದರೆ ಇವತ್ತು ನಮಗೆ ಇಲಾಖೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವುದು ವಾರ್ತಾ ಇಲಾಖೆ, ಪ್ರೆಸ್ ಡಿಪಾರ್ಟ್ಮೆಂಟ್. ಈ ಇಲಾಖೆಗಳಲ್ಲಿ ಸರ್ಕಾರದಲ್ಲಿ ಕೂಡ ವಾರ್ತಾ ಇಲಾಖೆ ಒಂದು ಅವಿಭಾಜ್ಯ ಅಂಗವಾಗಿದ್ದು, ವಾರ್ತಾ ಇಲಾಖೆ ಬಗ್ಗೆ ಯಾವ್ಯಾವ ಕೆಲಸಗಳು ಸಿಗುತ್ತವೆ, ಗುತ್ತಿಗೆ ಆಧಾರದ ಮೇಲೆ ಯಾವ್ಯಾವ ಕೆಲಸಗಳು ನಮಗೆ ದೊರೆಯುತ್ತವೆ ಎಂಬುದು ಇವತ್ತು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬಂದುಬಿಟ್ಟು ಜಾಹೀರಾತು. ನಮ್ಮ ವಾರ್ತಾ ಇಲಾಖೆಯಲ್ಲಿ ಜಾಹೀರಾತು, ಫಾರ್ ಎಕ್ಸಾಂಪಲ್ ಸರ್ಕಾರದಿಂದ ಬರುವಂತಹ ಕೆಲವೊಂದಿಷ್ಟು ಯೋಜನೆಗಳಾಗಿರ್ಬೋದು, ಕೆಲವೊಂದಿಷ್ಟು ಸ್ಕೀಮ್ಸ್ ಆಗಿರ್ಬೋದು, ಅಥವಾ ಜನಗಳಿಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಇವುಗಳ ಬಗ್ಗೆ ಜಾಹೀರಾತು ಮೂಡಿಸೋಕ್ಕೋಸ್ಕರ ಟೆಂಡರ್ಗಳನ್ನು ಕರೀತಾರೆ. ಅದನ್ನು ಯಾವ ಥರ ಟೆಂಡರ್ ಅಪ್ಲೈ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ತದನಂತರದಲ್ಲಿ ಬರುವುದು ಪಾಂಪ್ಲೆಂಟ್, ಬ್ಯಾನರ್, ಅದನಂತರ ಕಂಟೆಂಟ್ ಕ್ರಿಯೇಟರ್, ಪ್ರೋಗ್ರಾಮ್ ಫೋಟೋಗ್ರಫಿ, ವಿಡಿಯೋಗ್ರಫಿ, ಡ್ರೋನ್, ಮತ್ತು ನ್ಯೂಸ್ ಕವರೇಜ್, ಎಡಿಟಿಂಗ್, ಆಡಿಯೋ ಮತ್ತು ವಿಡಿಯೋ ಜಾಹೀರಾತುಗಳು. ಫಾರ್ ಎಕ್ಸಾಂಪಲ್ ನಮ್ಮದು VTC ಇನ್ಸ್ಟಿಟ್ಯೂಟ್ ಒಂದು ಸಂಸ್ಥೆ ಅಂದ್ಕೊಳ್ರಿ. ಇದರಲ್ಲಿ ನಮ್ಮ ಸಂಸ್ಥೆಯ ಮುಖಾಂತರ ಎಲ್ಲರಿಗೂ ಕೂಡ ಫ್ರೀಯಾಗಿ ಸ್ಕಿಲ್ಸ್ನ ಹೇಳ್ಕೊಡ್ತೀವಿ ಅಂತ ಗೌರ್ಮೆಂಟಿಂದ ಬರುವಂಥ ಅವೇರ್ನೆಸ್ ಅಡ್ವರ್ಟೈಸ್ಮೆಂಟ್ ಏನಿದೆ, ನಾವು ವಿಡಿಯೋ ಮುಖಾಂತರ ಆದರೂ ಹೇಳ್ಬೋದು, ಆಡಿಯೋ ಮುಖಾಂತರ ಆದರೂ ಹೇಳ್ಬೋದು. ಇವುಗಳನ್ನು ನೀವೇ ಮಾಡೋದು, ಜನಗಳಿಗೆ ತಲುಪಿಸೋದು. ಈ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.